ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ತುಂಗಭದ್ರಾ ಜಲಾಶಯದ 18ನೇ ಕ್ರಸ್ಟ್ ಗೇಟ್ ಅಳವಡಿಕೆಯ ಕಾರ್ಯ ಇದೀಗ ಸಂಪೂರ್ಣವಾಗಿದೆ. 15 ದಿನಗಳ ಕಾಲ ನಡೆದಂತಹ ಈ ಕಾಮಗಾರಿ ಇದೀಗ ಪೂರ್ಣವಾಗಿದೆ. ಈ ಕುರಿತಂತೆ ನಮ್ಮ ವಿಜಯನಗರದ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಕಲ್ಯಾಣ ಕರ್ನಾಟಕದ ಜೀವನಾಡಿ ತುಂಗಭದ್ರಾ ಜಲಾಶಯದ ಕ್ರಸ್ಟ್ ಗೇಟು ಕಳೆದ ವರ್ಷ 19ನೇ ಕ್ರಸ್ಟ್ ಗೇಟ್ ನೀರಿನ ರಭಸಕ್ಕೆ ಕೊಚ್ಚಿ ಹೋಗಿತ್ತು. ಅಂದಿನ ದಿನದಂದು ಡ್ಯಾಮ್ನ ನಿಜಕ್ಕೂ ಕೂಡ ಆ ಸಾಹಸ ಅಂತ ಏನು ಅಂತ ಹೇಳಿದ್ರೆ 19ನೇ ಕ್ರಸ್ಟ್ ಗೇಟನ್ನು ಕೂಡಿಸ್ಲಿಕ್ಕೆ ಕನ್ನಯ್ಯ ಮತ್ತು ಟೀಮ್ ಬಟ್ಟಿರ್ತಕ್ಕಂಥ ಸಾಹಸ ನಿಜಕ್ಕೂ ಕೂಡ ಮೆಚ್ಚುವಂಥದ್ದು. ತದನಂತರ ಆ ತಜ್ಞರೇ ಕೇಂದ್ರ ತಜ್ಞರು ಭಾಳಷ್ಟು ಜನ ಡ್ಯಾಮ್ನ ಪರಿಶೀಲನೆ ಮಾಡಿದ ನಂತರ ಈ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಲೇಬೇಕು, ಇಲ್ಲ ಅಂತ ಹೇಳಿದ್ರೆ ಡ್ಯಾಮ್ಗೆ ಗಂಡಾಂತರ ಇದೆ ಅನ್ನುವಂತಹ ಮಾತುಗಳನ್ನು ಕೂಡ ಅವರು ಆಡಿದರು. ಅದಾದಮೇಲೆ ರಾಜ್ಯ ಸರ್ಕಾರ ಕೂಡ ಭಾಳಷ್ಟು ನಿರ್ಲಕ್ಷ್ಯ ವಹಿಸಿತ್ತು. ಮಾಧ್ಯಮಗಳಲ್ಲಿ ಸುದ್ದಿ ಪ್ರಸಾದ ಆದ ನಂತರ ಒಂದಿಷ್ಟು ಚಟುವಟಿಕೆಯನ್ನು ಕೈಗೆತ್ತಿಕೊಳ್ತೇವೆ. ಅಹಮದಾಬಾದ್ ಏನು ತಂಡ ಇದೆ, ಆ ತಂತ್ರಜ್ಞರ ತಂಡ ಕೂಡ ಈಗ ಈ ಡ್ಯಾಮ್ ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಕೂಡ ಕಾರ್ಯೋನ್ಮುಖವಾಗಿದೆ. ಜಿ ಕನ್ನಡ ನ್ಯೂಸ್ನಲ್ಲಿ ಲೈವ್ ದೃಶ್ಯಾವಳಿಗಳನ್ನು ನಾನು ತೋರಿಸ್ತಾ ಹೋಗಿಸ್ತೇನೆ. ಕೇವಲ 15 ಅಡಿ ಅಂತರದಲ್ಲಿ ಜಿ ಕನ್ನಡ ನ್ಯೂಸ್ ವಾಸ್ತವ ವರದಿಯನ್ನು ಕೂಡ ಮಾಡ್ತಾ ಇದೆ. ನೋಡ್ಬೋದು, ಆ ಡ್ಯಾಮ್ ಮೇಲ್ಭಾಗದಲ್ಲಿ ಸುಮಾರು 6 ಕ್ರೇನ್ಗಳು ಕೂಡ ಕಾರ್ಯೋನ್ಮುಖವಾಗಿದ್ದಾವೆ, ಕೆಲಸವನ್ನು ಕೂಡ ಆರಂಭಿಸಿದ್ದಾವೆ. ಈ ಭಾಗದಲ್ಲಿ ನೋಡ್ಬೋದು 19ನೇ ಕ್ರಸ್ಟ್ ಗೇಟ್ ಏನಿದೆ, ಆ 19ನೇ ಕ್ರಸ್ಟ್ ಗೇಟ ಕಂಪ್ಲೀಟ್ ಆಗಿ ಆ ಗೇಟನ್ನು ಕೂಡಿಸ್ತಕ್ಕಂಥ ಕೆಲಸ ಸಂಪೂರ್ಣವಾಗಿದೆ. ಚೈನನ್ನು ಅಳವಡಿಸ್ತಕ್ಕಂಥ ಕೆಲಸ ಕೂಡ ನಡೀತಾ ಇದೆ. ಆ ಕೆಲಸ ಕಂಪ್ಲೀಟ್ ಆಯಿತು ಅಂತ ಹೇಳಿದ್ರೆ 19 ಕ್ರಸ್ಟ್ ಗೇಟ್ಗಳು ಕೂಡ ಕಂಪ್ಲೀಟ್ ಆಗ್ತವೆ. ಅಂದರೆ 18ನೇ ಕ್ರಸ್ಟ್ ಗೇಟ್ ಕಾಮಗಾರಿ ಕೇವಲ ಒಂದು ಗೇಟನ್ನು ರಿಪೇರಿ ಮಾಡಲಿಕ್ಕೆ 15 ದಿನಗಳ ಕಾಲ ಸಮಯ ತೆಗೆದುಕೊಂಡಿರ್ತಕ್ಕಂಥದ್ದು. ಅಂದರೆ 33 ಕ್ರಸ್ಟ್ ಗೇಟ್ಗಳನ್ನು ಬದಲಾಯಿಸಿಕೊಳ್ಳೋದಕ್ಕೆ ಸುಮಾರು 6 ತಿಂಗಳ ಕಾಲಾವಧಿ ಹಿಡಿಯುತ್ತೆ. ಹಾಗಾಗಿ ತಂತ್ರಜ್ಞರ ತಂಡ ಕೂಡ ಬಹಳ ಸೂಕ್ಷ್ಮ ರೀತಿಯಿಂದ ಬಹಳ ಅದ್ಭುತವಾಗಿ ಕಾರ್ಯನಿರ್ವಹಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ನಾವು ತೋರಿಸ್ತಾ ಇದ್ದೀವಿ, ಎಲ್ಲ ಕ್ರಸ್ಟ್ ಗೇಟ್ಗಳು ಕೂಡ ಬದಲಾಯಿಸುವಂಥ ನಿಟ್ಟಿನಲ್ಲಿ ತಂತ್ರಜ್ಞರು ಕಾರ್ಯೋನ್ಮುಖರಾಗಿದ್ದಾರೆ. 3 ರಾಜ್ಯ 8 ಜಿಲ್ಲೆಗಳ ಜನ ಇದೇ ಜಲಾಶಯವನ್ನು ನಂಬ್ಕೊಂಡ್ಬಿಟ್ಟು ಜೀವನ ಮಾಡ್ತಾ ಇದ್ದಾರೆ. 15 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ರೈತರು ಕೂಡ ಬೆಳೆಯನ್ನು ಬೆಳೀತಾರೆ. ಕಳೆದ ವರ್ಷ ಕೂಡ ಎಲ್ಲಿ ಕ್ರಸ್ಟ್ ಗೇಟ್ ಕಿತ್ತೋಯ್ತು, ತದನಂತರದಲ್ಲಿ ರೈತರು ಕೂಡ ಒಂದಿಷ್ಟು ಆತಂಕ ಇತ್ತು, ನಮಗೆ ಈ ವರ್ಷ ಬೆಳೆಗೆ ನೀರು ಸಿಗಲ್ಲ, ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ರೈತರಿಗೆ ಎದುರಾಗಿತ್ತು. ಆದರೆ ರಾಜ್ಯ ಸರ್ಕಾರ ಕೂಡ ಎಲ್ಲೋ ಒಂದು ಕಡೆ ಒಂದಿಷ್ಟು ಕಾಳಜಿಯನ್ನು ವಹಿಸಿದಂಗೆ ಕಾಣ್ತಾ ಇದೆ. ಕ್ರಸ್ಟ್ ಗೇಟ್ಗಳನ್ನು ಕೂಡ ರಿಪೇರಿ ಮಾಡಲಿಕ್ಕೆ ಮುಂದಾಗಿರ್ತಕ್ಕಂಥದ್ದನ್ನು ಕೂಡ ಲೈವ್ ಆಗಿ ತೋರಿಸ್ತಾ ಇದ್ದೀವಿ. ಹಾಗಾಗಿ ಏಪ್ರಿಲ್ ಅವಧಿಯಲ್ಲಿ ಅಂದರೆ 6 ತಿಂಗಳಲ್ಲಿ 33 ಕ್ರಸ್ಟ್ ಗೇಟ್ಗಳನ್ನು ರಿಪೇರಿ ಮಾಡಲಿಕ್ಕೆ, ಅಂದರೆ ಹೊಸ ಕ್ರಸ್ಟ್ ಗೇಟ್ಗಳನ್ನು ಕೂಡಿಸ್ಲಿಕ್ಕೆ ಕೂಡ ತಂತ್ರಜ್ಞರ ತಂಡ ಕೂಡ ಮುಂದಾಗಿದೆ ಅಂತಲೇ ಹೇಳ್ಬೋದು. ವಿಜಯನಗರದಿಂದ ಮಂಜುನಾಥ್, ಜಿ ನ್ಯೂಸ್ ಕನ್ನಡ.